ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪೂರ್ಣಿಮಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣು. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರಿನ BTM ಲೇಔಟಿಂದ ಬಂದಿದ್ದೀನಿ. ಹೌದಾ, ಓಕೆ, ತುಂಬಾ ಸಂತೋಷ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆಯನ್ನ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ? ಸಿಹಿ ಅಂಗಾರಕ ಹೋಳಿಗೆ ಅನ್ನೋದು ಮಾಡ್ತಾ ಇದ್ದೀನಿ. ಹೌದಾ, ಸಿಹಿ ಅಂಗಾರಕ ಹೋಳಿಗೆ. ಓಕೆ, ಈ ಸಿಹಿ ಅಂಗಾರಕ ಹೋಳಿಗೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಗೋಧಿ ಹಿಟ್ಟು, ಬೆಲ್ಲ, ಎಳ್ಳು, ಗಸಗಸೆ, ಕೊಬ್ಬರಿ, ಹುರಿಗಡಲೆ ಅದನ್ನೆಲ್ಲ ಹುರಿದು ಪುಡಿ ಮಾಡಿಟ್ಕೊಂಡು ಮಾಡಬೇಕು. ಓಕೆ, ಹಾಗಾದ್ರೆ ಅದು ಮಾಡುವ ವಿಧಾನನ ತೋರಿಸೋಣ ಅಲ್ವಾ? ಇಷ್ಟು ಸಾಮಗ್ರಿಗಳಿದೆ. ಫಸ್ಟ್ ಏನು ಮಾಡ್ಕೊಳ್ಳೋದು? ಫಸ್ಟ್ ಗೋಧಿ ಹಿಟ್ಟು ಕಲಿಸ್ಕೊಂಡ್ಬಿಡೋಣ. ಹೌದಾ, ಏನು ಬೇಕು ಕಲಿಸೋದಕ್ಕೆ? ಗೋಧಿ ಹಿಟ್ಟು, ಬೋಲ್ ಬೇಕು. ಹೌದಾ, ಓಕೆ. ಇವಾಗ ಇದು ಯಾವ ಕಡೆದಮ್ಮ? ಇದು ಅಂಗಾರಕ ಹೋಳಿಗೆ ಸ್ವಲ್ಪ ಇದು ಮಲೆನಾಡಿನ ಕಡೆ, ಮಲೆನಾಡು ಕಡೆ ಇದು ಅಡಿಗೆನಾ? ಓಕೆ, ಬೇರೆ ಬೇರೆ ಸುಮಾರು ಹೋಳಿಗೆಗಳು ಬರುತ್ತೆ. ಅಂಗಾರಕ ಹೋಳಿಗೆ ಅಂತ ಕೇಳಿಲ್ಲ, ಅದಕ್ಕೆ ಕೇಳಿಲ್ಲ. ಅಂಗಾರಕ ಅಂದ್ರೆ ಏನು? ಅಂಗಾರಕ ಚಂದ್ರನೇ ಅದೇ ದೊಡ್ಡದಾಗಿ ಇದಾಗಿ ಮಂಗಳ ಚಂದ್ರ ಎಲ್ಲ ಬರುತ್ತಲ್ಲ, ಅದಕ್ಕೆ ಅಂಗಾರಕ. ಓಕೆ ಓಕೆ, ಸರಿ. ಸೊ ಫಸ್ಟ್ ಇವಾಗ ಗೋಧಿ ಹಿಟ್ಟ? ಗೋಧಿ ಹಿಟ್ಟು. ಇದಕ್ಕೇನು ಪ್ರಮಾಣ ಅಂತಿಲ್ಲ, ನೀವೆಷ್ಟು ಹೋಳಿಗೆ ಮಾಡ್ತೀರೋ ಅಷ್ಟು ಮಾಡ್ಕೊಳ್ಳೋದು. ಈಗ ನಾನು ಒಂದು ಬೋಲ್ ಕಲಿಸ್ಕೊತೇನೆ. ಸರಿ, ಓಕೆ. ಒಂದು ಬೌಲು ಬರೀ ಗೋಧಿ ಹಿಟ್ಟಲ್ಲ, ಮತ್ತೇನು ಹಾಕಿಲ್ಲ? ಇಲ್ಲ, ಮತ್ತೆ ಹೇಗೆ ಅದು ಮಲ್ನಾಡ್ ಅಂತ ಹೇಳಿದ್ರಲ್ಲ, ನಿಮ್ದು ಯಾವ ಕಡೆ ನಿಮ್ದು ಊರು? ನಮ್ದು ಚಿಕ್ಕಮಂಗಳೂರು. ನಮ್ಮ ಚಿಕ್ಕಮ್ಮ ಅವರು ಶಿವಮೊಗ್ಗದವರು. ಅವರು ಮಾಡ್ತಾ ಇದ್ರು. ಈಗ ಯಾರು ಇದನ್ನ ಮಾಡಿಲ್ವಲ್ಲ, ನಾನು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಹೌದು, ಅಂಗಾರಕ ಹೋಳಿಗೆ ಮಾಡಿಲ್ಲ, ಮಾಡಿಲ್ಲ. ಅದು ಬೇರೆ ತರ ಮಾಡ್ತಾರೆ, ಅಕ್ಕಿ ಹಿಟ್ಟು ತುಂಬಿಟ್ಟು ಧಾರವಾಡ ಕಡೆ ಎಲ್ಲ ಮಾಡ್ತಾರೆ. ಅದು ಇದನ್ನ ಮಾಡಿಲ್ಲ. ಹೌದು ಹೌದು, ಹೊಸ ಹೊಸ ರುಚಿ ಹೇಳ್ಕೊಟ್ರೆ ನಮಗೂ ಖುಷಿನೇ. ತುಂಬಾ ಜನಕ್ಕೆ ನೋಡಿದೆ ನಾನು ತುಂಬಾ ದಿವಸದಿಂದ, ಇದನ್ನೇ ಮಾಡೋಣ ಅಂದ್ಬಿಟ್ಟು. ಓಕೆ ಓಕೆ, ತುಂಬಾ ಸಂತೋಷ. ಇನ್ನೇನು ಬೇಕಮ್ಮ? ಒಂಚೂರು ಉಪ್ಪು ಮತ್ತೆ ನೀರು. ಮತ್ತೆ ಉಪ್ಪು ಒಂಚೂರು ಹಾಕೋತೀರಾ ಹಿಟ್ಟಿಗೆ? ಸೊ ಖಾನಾವಳಿ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ಹೇಗನ್ಸುತ್ತೆ? ಚೆನ್ನಾಗಿದೆ. ಹೌದಾ, ಅಡಿಗೆ ಎಲ್ಲ ಕಲ್ತಿದ್ದೀರಾ? ನಿಮ್ಗೆಲ್ಲ ಕಲಿಯೋದೇ ಬೇಡ, ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇದ್ ಮಾಡ್ಬೋದು. ಓಕೆ ಓಕೆ. ಇದು ಹೇಗೆ, ಇದು ಚೆನ್ನಾಗಿ ನಾದ್ಬೇಕಾ ಅಥವಾ ಚಪಾತಿ ಹಿಟ್ಟಿನ ತರ ಕಲಿಸ್ಬೇಕು ಅಷ್ಟೇ. ಇದು ನೀವು ಹೇಳಿದಾಗೆ ಚೆನ್ನಾಗಿ ನಾದ್ಬಿಟ್ಟು ಚಪಾತಿ ಹಿಟ್ಟಿನ ಒಂದು ಹದದಲ್ಲಿ ಆಗಿದೆಯಾ ಇವಾಗ? ಆಗಿದೆ. ಇನ್ನೇನ್ ಮಾಡೋದು? ನೆಕ್ಸ್ಟ್ ಒಲೆ ಹಚ್ಕೊಂಡು ಎಳ್ಳು ಹುರಿಯೋಣ. ಇದನ್ನ ಪಕ್ಕದಲ್ಲಿ ಸ್ವಲ್ಪ ಇರ್ಬೇಕಾದ್ರೆ ಇನ್ನು ಎಳ್ಳು ಹುರಿಯೋದಕ್ಕಿದೆಯಾ? ಎಳ್ಳು ಹುರಿಯೋಕೆ. ಮತ್ತೆಲ್ಲ ಹಸಿನ ಹಾಕೋದ? ಎಳ್ಳು ಮಾತ್ರನ ಹುರಿಯೋದು? ಎಳ್ಳು, ಗಸಗಸೆ. ಒಲೆ ಹಚ್ಕೊಂಡ್ಬಿಡಿ. ಇಲ್ಲಿದೆ ಲೈಟರ್. ಯಾವ್ದು ಇದು? ಯಾವ ಎಳ್ಳಾದ್ರೂ ಆಗುತ್ತಾ? ಬಿಳಿ ಎಳ್ಳು, ಕಪ್ಪು ಎಳ್ಳೆ ಒಳ್ಳೇದು. ಅದು ಕಲ್ಲಿರುತ್ತೆ ಅಂದ್ಬಿಟ್ಟು ಕಪ್ಪು ಎಳ್ಳು ಒಳ್ಳೇದು ಅಂತ ಆರೋಗ್ಯಕ್ಕೆ. ಇಲ್ಲ, ಎಳ್ಳು ಆರೋಗ್ಯಕ್ಕೆ ಒಳ್ಳೇದು. ಅದರಲ್ಲಿ ಇನ್ನೂ ಒಳ್ಳೇದು ಜಾಸ್ತಿ ಅಂತ ಹೇಳಿದ್ರೆ ಕಪ್ಪು ಎಳ್ಳು. ಎಷ್ಟು ನಮ್ಗೆ ಇದು ಹೂರ್ಣ ಮಾಡೋದಕ್ಕಲ್ವಾ ಒಳಗಡೆ? ಇಲ್ಲ, ಹೂರ್ಣ ಅಲ್ಲ, ಅದು ಮೇಲೆ ಚಪಾತಿ ತರ ಮಾಡಿ ಬೆಲ್ಲದ ಪಾಕದಲ್ಲಿ ಅಜ್ಜೋದು ಇದನ್ನ. ಹೌದಾ, ಓಕೆ, ಸಾಕು, ಇಷ್ಟೇ ಸಾಕು. ಸ್ವಲ್ಪ ಬೇರೆ ತರ ಇದೆ ಹಾಗಾದ್ರೆ. ನಾನು ಯೋಚನೆ ಮಾಡಿದೆ ಹೂರ್ಣ ತರ ಮಾಡ್ತೀರಾ ಅಂತ. ಸ್ಪೆಷಲ್ ಆಗಿದೆ ಹಾಗಾದ್ರೆ. ಇದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುವಷ್ಟು ಹುರಿಬೇಕಾ? ಸ್ವಲ್ಪ ಸ್ಮೆಲ್ ಬರಬೇಕು, ಅದು ಪರಿಮಳ ಬರುವವರೆಗೆ. ಅದು ಇಲ್ಲ ಹಸಿ ಇದ್ರೆ ಚೆನ್ನಾಗಿರಲ್ಲ. ಇನ್ನು ಗಸಗಸೆ. ಗಸಗಸೆ ಎಷ್ಟು? ಅದು 2 ಸ್ಪೂನ್ ಹಾಕೋದು ಸಾಕು. ಅದು 4 ಸ್ಪೂನ್ ಆದ್ರೆ ಇದು 2 ಸ್ಪೂನ್. ಓಕೆ ಓಕೆ, 4 ಸ್ಪೂನ್ ಎಳ್ಳಿಗೆ 2 ಸ್ಪೂನು ಗಸಗಸೆ. ಹೌದು, ಅದು ಪರಿಮಳ ಬರುವ ಒಲೆ ಸಾಕು. ಎಲ್ಲ ರೆಡಿ ಇದೆ, ಬೇಡ, ಎಲ್ಲ ರೆಡಿ ಇದೆಯಲ್ಲ. ಅಂದ್ರೆ ಆ ಬಿಸಿಯಲ್ಲೇ ಹುರ್ಕೊಳ್ಳೋದು ಸಾಕು. ಹುರಿದಾಗಿದೆ ಅಲ್ವಾ ಎಳ್ಳು ಮತ್ತೆ ಗಸಗಸೆ? ಫಸ್ಟ್ ಕಡಲೆ ಪುಡಿ ಮಾಡ್ಕೊಂಡ್ಬಿಡೋಣ, ಹುರಿಗಡ್ಲೆನ. ಹೌದಾ, ಮಿಕ್ಸಿ ಜಾರ್ ಬಂದ್ಬಿಡುತ್ತೆ ಅದಕ್ಕೆ. ಅದನ್ನೇನು ಹುರಿಯೋದು ಬೇಡ, ಹುರಿದಾಗಿರುತ್ತೆ. ಸೊ ಅದನ್ನ ಹುರ್ಕೊಳ್ಳೋದು. ಎಷ್ಟು ಹಾಕೋದು? ಅದು 4 ಸ್ಪೂನ್ ಸಾಕು. ಎಷ್ಟು ಎಳ್ಳು ತಗೊಂಡಿದೀವೋ ಅಷ್ಟು ತಗೊಳ್ಳೋದು. ಎಳ್ಳು 4 ಸ್ಪೂನ್ ತಗೊಂಡ್ರೆ ಅಷ್ಟೇ ಒಂದು ಪ್ರಮಾಣ ಇರಬೇಕು ಅಲ್ವಾ?
ಇದು ಪುಡಿ ಮಾಡಾದ್ಮೇಲೆ ಆಮೇಲೆ ಬೆಲ್ಲ ಹಾಕ್ಕೊಳ್ಳಿ. ಫುಲ್ಲು ನುಣ್ಣಗಾಗಬೇಕಾ ಅಥವಾ ಸರಿನಾ? ತರ್ತರಿ ಆದರೆ ಬೆಲ್ಲ ಹಾಕ್ತೀವಲ್ಲ ಸರಿ ಸರಿ ಆಗುತ್ತಾ? ಆಗಿದೆ ಸಾಕಾ? ಓಕೆ, ಈಗ ಏನು ಮಾಡ್ತೀರಾ? ಅದು ಬೆಲ್ಲ ಮತ್ತೆ ಪುಡಿ ಮಾಡ್ಕೊಳ್ಬೇಕು. ನಮಗೆ ಇದಕ್ಕೆ ಹಾಕ್ಬಿಡ್ಲಾ? ಹಾಕಿ. ಈಗ ಬೆಲ್ಲ ಹಾಕೊಳ್ಳಿ. ಇದು ಬೆಲ್ಲ ಇದು ಇದನ್ನೇ ಹಾಕಿ. ಬೆಲ್ಲ ಎಷ್ಟು ಬೇಕು ಬೆಲ್ಲ ಹಾಕಿ. ನಾವೆಷ್ಟು ಒಂದು ಹಿಟ್ಟುಗಳನ್ನ ಅಂದ್ರೆ ತಗೊಂಡಿರೋ ಅದ್ರ ಪ್ರಮಾಣ ನೋಡ್ಕೊಂಡು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋದಲ್ವಾ? ದಪ್ಪ ಇದೆ. ಚಿಕ್ಕ ಚಿಕ್ಕದು. ಹೌದು, ಸಣ್ಣದ ಇದು ಹಾಕ್ಬಿಡಿ, ದೊಡ್ಡ ಪೀಸ್ ತೆಗ್ದಿಲ್ಲ. ಅದು ಪಾಕಕ್ಕಾಗುತ್ತೆ. ಸರಿ, ಸಾಕಷ್ಟು ಅಷ್ಟೇನಾ? ಏಲಕ್ಕಿನೂ ಹಾಕ್ಬಿಡೋಣ ಅದ್ರ ಜೊತೆಯಲ್ಲಿ, ಅದು ಪುಡಿ ಹಾಕ್ಬಿಟ್ಟು. ಸರಿ, ಇದು ಮಾಡ್ಕೊಂಡು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಓಕೆ. ಪುನಃ ಒಂದ್ಸತಿ ಮಿಕ್ಸ್ ಆಗ್ಬೇಕಾದ್ರೆ ಸ್ವಲ್ಪ ಎಲ್ಲ ಒಟ್ಟಿಗೆ. ಅದು ಬೆಲ್ಲ ಸೇರಲ್ಲ ಇಲ್ಲಿ. ಹೌದೌದು, ಎಲ್ಲ ಬೇರೆ ಬೇರೆ ಆಗ್ಬಾರ್ದು ಅಂತ ಒಂದ್ಸತಿ ಮಿಕ್ಸ್ ಮಾಡಿ. ಸಾಕಾಗುತ್ತಲ್ಲ? ಜಸ್ಟ್ ಮಿಕ್ಸ್ ಆಗುತ್ತೆ. ಸಾಕಷ್ಟೇ ಮಿಕ್ಸ್ ಆಗುತ್ತೆ. ಮಿಕ್ಸಿಗೆ ತುಂಬ ಕೆಲಸ ಇದೆ ಈ ಅಡುಗೆಯಲ್ಲಿ ಅಲ್ವಾ? ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಇದು ಬೌಲ್ ಬೇಕಲ್ಲ? ಅದು ಇದು ಹಾಕಕ್ಕೆ. ಸೊ ಇವಾಗ ಪುನಃ ಒಂದ್ಸತಿ ಎಳ್ಳು ಬೆಲ್ಲ ಮಾಡ್ಬೇಕು. ಎಳ್ಳು ಒಂಚೂರು ಮಾಡ್ಕೊಂಬಿಡೋಣ, ಬೆಲ್ಲ ಇದಾಗ್ಬಿಡುತ್ತೆ. ಆಮೇಲೆ ಬೆಲ್ಲ ಹಾಕಿ ಬೆಲ್ಲ ಹಾಕಿದಿರಲ್ವಾ ಒಂದ್ಸತಿ? ಈಗ ಬೆಲ್ಲ ಹಾಕಿದ್ರಲ್ಲ ಇದಕ್ಕೆ ಹಾಕಿದ್ದೀನಿ. ಎಳ್ಳಿಗೆ ಒಂದು ಸ್ವಲ್ಪ ಹಾಕಬೇಕು, ಅದು ಸ್ವೀಟ್ಲೆಸ್ ಬರ್ಬೇಕಲ್ಲ. ನಾನು ಹೇಳ್ದಂಗೆ ಮಿಕ್ಸಿ ಮಾಡ್ತಾನೆ ಇರಬೇಕು. ಒಂದಿಬ್ರು ಇರ್ಬೇಕಂತ ಇದನ್ನ ಮಾಡುವಾಗ ಅಲ್ವಾ? ಒಬ್ರಿಗೆ ಮಾಡೋ ಕಷ್ಟ. ಮಾಡಿಟ್ಕೊಂಡ್ಬಿಡ್ತೀವಲ್ಲ, ಅದರಿಂದ ಪರವಾಗಿಲ್ಲ. ಪುಡಿಗಳು ಮಾಡಿಟ್ಕೊಂಡ್ಬಿಡ್ತೀವಿ, ಆಮೇಲೆ ಬೆಲ್ಲದ ಪಾಕ ಮಾಡಿ ಇದು ಮಾಡ್ಕೊಂಡು. ಸಾಕಾಗತ್ತಾ? ಒಂದ್ಸತಿ ನೋಡಿ ಪುಡಿ ಆಯ್ತು. ಆಗಿದೆ. ಸಾಕು. ಅದು ಬೋಲಿಗೆ ಹಾಕೊಳ್ಳೋಣ, ಇಲ್ಲ ಅದಕ್ಕೆ ಹಾಕ್ಬಿಡೋಣ ಬೆಲ್ಲ. ಯಾವುದಕ್ಕೆ? ಇದಕ್ಕೆ ಹಾಕೊಳ್ಳೋಣ ಎಳ್ಳು ಪುಡಿ. ಈಗ ಬೆಲ್ಲ ಇನ್ನೊಂದ್ಸತಿ ಪುಡಿ ಮಾಡಿ ಇದಕ್ಕೆ ಒಂಚೂರು ಹಾಕ್ಬಿಡಿ. ಆಗುತ್ತೆ, ಪರವಾಗಿಲ್ಲ. ಅದು ಎಳ್ಳೊಟ್ಟಿಗೆ ಹಾಕಿದ್ರೆ ಪುಡಿ ಆಗಲ್ಲ ಅಂತ ಅನ್ಸುತ್ತೆ. ಎಳ್ಳು ಇದಾಗ್ಬಿಡುತ್ತೆ, ಬೆಲ್ಲ ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಂಡ್ಬಿಡುತ್ತೆ ಫಸ್ಟ್ ಬೆಲ್ಲ ಮಾಡಿಬಿಟ್ರೆ. ಓಕೆ ಓಕೆ, ಅದೇ ನಾನು ಹೇಳ್ದಂಗೆ ಒಬ್ರು ಅಸಿಸ್ಟೆಂಟ್ ಬೇಕಿದ್ದಕ್ಕೆ ಮಿಕ್ಸಿ ಮಾಡೋದಕ್ಕೆ ಅಲ್ವಾ? ಆಯ್ತಾ? ಸಾಕು ಸಾಕು. ಬೇರೆ ಇಟ್ಕೋಬೇಕು ಅದನ್ನು. ಯಾವುದನ್ನ? ಇದು ಬೇರೆನಾ? ಇದಕ್ಕೆ ಇದು ಬೌಲ್ ಇದೆಯಲ್ಲ, ಅದಕ್ಕೆ ಹಾಕೋಣ. ಸಾಕಿ ಮಿಕ್ಸಿ ಮುಗೀತಾ ಮಿಕ್ಸಿದ ಕೆಲಸ? ಪಾಕ ಮಾಡ್ಕೊಂಬಿಡೋಣ. ಒಂದು ಪಾತ್ರೆ ಬೇಕು. ಓಕೆ ಸರ್. ಬೆಲ್ಲ ಹಾಕಬೇಕು ಇದಕ್ಕೆ. ಎಷ್ಟು? ಒಂದು ಬೌಲ್ ಬೇಕಾ? ಒಂದು ಬೌಲ್. ಬೆಲ್ಲ ತೆಗೆದಿಟ್ಟಿದ್ದಲ್ಲ ಹಾಕ್ಬಿಡ್ಲಾ? ಇದು ಬೇಕಾಗುತ್ತಾ? ಹಾಕ್ಬಿಡಿ, ಬೇಕು. ಈಗ ಸ್ವಲ್ಪ ನೀರು ಬೇಕು. ಪಾಕಕ್ಕೆ ನೀರು ಬೇಕೇ ಬೇಕು. ಒಂದು ಸ್ಪೂನು. ಇದೇನು ಮಾಡೋದು? ಇದು ಒಲೆ ಹಚ್ಕೊಂಡು ಇದು ಚೆನ್ನಾಗಿ ದೊಡ್ಡ ಇದು ಕೊಡ್ಲಾ? ಸೌಟ್ ಕೊಡ್ಲಾ? ದೊಡ್ಡದು, ಅದಕ್ಕೆ ಚಿಕ್ಕ ಸ್ಪೂನ್ ಆಯ್ತಲ್ಲ. ಇದು ಬೆಲ್ಲ ಕರಗಿ ಯಾವ ತರ ಪಾಕ ಅಂದ್ರೆ ಒಂದೆಳೆ ಪಾಕಕ್ಕೆ ಸ್ವಲ್ಪ ತೀರಾ ಏನು ಪಾಕ ಅಲ್ಲ, ಆದ್ರೆ ಕರಗಬೇಕು. ಓಕೆ. ಈಗ ಅಮ್ಮ ಬೆಲ್ಲದ ಪಾಕ ರೆಡಿ ಮಾಡಿ ಒಂದೆಳೆ ಪಾಕ, ತುಂಬಾ ಏನು ಗಟ್ಟಿ ಇಲ್ಲ, ಒಂದು ನೀರಾಗೆ ಇರುವಂತ ಪಾಕ ರೆಡಿ ಇದೆ. ಈಗ ಹಿಟ್ಟುಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾಗ ಈಗ ಏನ್ ಮಾಡೋದು? ಚಪಾತಿ ಲಟ್ಟಿಸ್ಕೋಬೇಕು. ಗೋಧಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದೀವಲ್ವಾ? ಓಕೆ, ಅದರಲ್ಲಿ ಚಪಾತಿ ಮಾಡೋದಾ? ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅದೇ ತರ ಮಣೆ ಲಟ್ಟಂಗೆ. ಈಗ ಉಂಡೆ ಮಾಡ್ಕೊಂಡ್ಬಿಟ್ಟು
ಚಪಾತಿ ಅಂತ ಸ್ಮೂತ್ ಆಗಿ ಮಾಡಿದೀರಾ ಹಿಟ್ಟು ಅದೇ ತರನೇ ಮಾಡುವಂಥದ್ದು. ಓಕೆ, ಇದು ಹಿಟ್ಟು ಗೋಧಿ ಹಿಟ್ಟೆ ಅಲ್ವಾ? ಗೋಧಿ ಹಿಟ್ಟು. ಮತ್ತೆ ಸಿಹಿ ತಿಂಡಿಗಳೆಲ್ಲ ಬೇರೆ ಬೇರೆ ಮಾಡ್ತೀರಾ? ಮಾಡ್ತಿರ್ತೀವಿ ಮನೇಲಿ. ಇನ್ನೇನ್ ಮಾಡ್ತೀರಾ? ಮೈಸೂರು ಪಾಕು, ಜಾಮೂನು. ಇಷ್ಟನಾ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ? ಎಲ್ಲರಿಗೂ ಇಷ್ಟ. ಈಗೆಲ್ಲ ಸ್ವಲ್ಪ ಖಾರದ್ದೇ ಜಾಸ್ತಿ, ಸ್ವೀಟ್ ಕಮ್ಮಿ. ಹೌದಾ? ಸ್ವೀಟ್ ಕಮ್ಮಿ ನಮ್ಮ ಮನೇಲೂ. ನೀವೇ ಎಲ್ಲ ಅಡಿಗೆ ಎಲ್ಲ ನೀವೇ ಮಾಡ್ತೀರಾ? ತಿಂಡಿಗಳು ಎಲ್ಲ ನಾನೇ ಮಾಡೋದು. ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಕ್ಳುಗಳು. ಸಾಯಂಕಾಲ ಬಂದವ್ರು ಹೆಲ್ಪ್ ಮಾಡ್ತಾರೆ. ಬೆಳಗ್ಗೆ ಹೊತ್ತು ಅರ್ಜೆಂಟ್ ಇರುತ್ತೆ. ಬೆಳಿಗ್ಗೆ ಆಗೋದಿಲ್ಲ ಕೆಲ್ಸಕ್ಕೆ ಹೋಗೋರಿಗೆ, ಹೊರಡೋದೇ ಆಗ್ಬಿಡುತ್ತಲ್ಲ. ಹೊರಡೋದೇ ಆಗುತ್ತೆ. ಇದು ತುಂಬಾ ತೆಳುವಾಗ್ಬೇಕಾ ಸ್ವಲ್ಪ ದಪ್ಪನ? ಸುಮಾರು ಚಪಾತಿ ತರನೇ. ಚಪಾತಿ. ಈಗ ಕಾವಲಿ ಕಾಯಿಸ್ಕೊಂಡು ಒಲೆ ಹಚ್ಕೊಂಡು ಕಾವಲಿ ಕಾಯಿ. ಇದಾಯ್ತು. ಸ್ವಲ್ಪ ವಿಭಿನ್ನವಾಗೇ ಇದೆ ಇದು ಹೋಳಿಗೆ ಅಂದ್ರೆ. ಯೂಶಲಿ ಹೂರ್ಣ ಹಾಕಿ, ಬೇಳೆ ಹಾಕಿ ಅಥವಾ ಅದಕ್ಕೇನಾದ್ರೂ ಕೊಬ್ಬರಿ ಹಾಕಿ ಮಾಡ್ತಾರೆ. ಇದೇನಿಲ್ಲ, ಚಪಾತಿ. ಈಗ ಹಾಲು ಹೋಳಿಗೆ ಅಂತಾನು ಮಾಡ್ತಾರೆ. ಅದು ಕಸಕಸೆ ಎಲ್ಲ ರುಬ್ಕೊಂಡ್ಬಿಟ್ಟು ಪೂರಿ ಮಾಡ್ಕೊಳ್ತಾರೆ ಎಣ್ಣೆಯಲ್ಲಿ ಮಾಡಿಬಿಟ್ಟು ಅದನ್ನ ಇದು ಕಸಕಸೆ ಎಲ್ಲ ರುಬ್ಬಿರ್ತಾರೆ, ಅದನ್ನ ಹಚ್ಕೊತಾರೆ. ಇದೊಂಥರ ಇದು ಬೆಲ್ಲದ ಪಾಕದಲ್ಲಿ ಇದು ಮಾಡ್ತಾರೆ. ಏನೂ ಹಾಕೋದಿಲ್ವಾ ಅದಕ್ಕೆ? ಡ್ರೈ ಡ್ರೈ ಚಪಾತಿ. ತುಪ್ಪ, ಎಣ್ಣೆ ಏನು ಬೇಡ. ನೋಡಿದ್ರೆ ತುಂಬಾ ಎಲ್ಲ ಆರೋಗ್ಯಕ್ಕೆ ಏನೇನ್ ಬೇಕೋ ಅದು ಮಾತ್ರ ಕಾಣ್ತಾ ಇದೆ ಅಲ್ವಾ? ಯಾವ್ದು ಎಣ್ಣೆ ಇಲ್ಲ. ಇದಾಗಿದೆ ಚಪಾತಿ. ಒಂದು ಪ್ಲೇಟ್ ಇಟ್ಕೊಳ್ಳಿ. ಯೂಶಲ್ ಆಗಿ ಏನಾದ್ರೂ ಒಂದಿರುತ್ತೆ. ಬೆಲ್ಲನೂ ಒಳ್ಳೇದು, ಸಕ್ಕರೆಗಿಂತ ಕೊಬ್ಬರಿ, ಏನಾದ್ರು ಹುರ್ಗಡ್ಲೆ ಎಲ್ಲ ಒಂದು ಆರೋಗ್ಯಕ್ಕೆ ಏನ್ ಬೇಕೋ ಅಂತ. ಇದು ಕಾವಲಿ ತೆಗಿಯೋಣ, ಇಲ್ಲೇ ಆಫ್ ಮಾಡ್ಬಿಡಿ. ಆಫ್ ಮಾಡಿದ್ದೀನಿ. ಆ ಸೈಡ್ ಇದು ಅಂದ್ರೆ ಇವಾಗ ಇದು ಬೆಲ್ಲದ ಪಾಕನ ಮತ್ತೆ ಹಾಕೋದು. ಅದು ಅಗಲ ಪಾತ್ರೆ ಇದ್ರೆ ಅದರೊಳಗೆ ಅಜ್ಜಿ ಬಿಡ್ತೀವಿ. ಇದು ಚಿಕ್ಕ ಪಾತ್ರೆ ತಗೊಂಡಿದ್ದೀನಿ ನಾನು. ಇಲ್ಲದ್ರೆ ಪಾತ್ರೆ ಅದ್ರೊಳಗೆ ಅಜ್ಜಿ ಬಿಡೋದು. ಎಷ್ಟೊತ್ತಿಡ್ಬೇಕು? ಒಂದು 5 ನಿಮಿಷ ಸಾಕು. ಬೆಲ್ಲದ ಪಾಕ ಸುಡ್ತಾ ಇರುತ್ತಲ್ಲ, ತಿಂದ್ಬಿಡ್ಬೋದು. ಅಂದ್ರೆ ಇವಾಗ ಮಾಡಿ ಇಟ್ಕೊಂಡು ತಿನ್ನುವಾಗ ಪಾಕ. ಈಗ ನಾನೊಂದಿಷ್ಟು 10 ಜನ ಇದಾರೆ ಅಂದ್ರೆ 10 ಹೋಳಿಗೆ ಮಾಡಿ ಇಟ್ಕೊಂಡು ಅವರಿಗೆ ಸರ್ವ್ ಮಾಡುವಾಗ ಅಂದ್ರೆ ಸರ್ವ್ ಮಾಡುವಾಗ ಚಪಾತಿ ಪಾಕದಲ್ಲಿ ಅಜ್ಜಿ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬಿಡ್ಬೇಕು. ಅವ್ರು ಬಂದಾಗ ಕೂತಿರ್ತಾರಲ್ವಾ, ಕೂತಿರೋ ತನಕ ಸರ್ವ್ ಮಾಡ್ಬೇಕು. ಸ್ಪೂನ್ ಕೊಡ್ಲಾ? ಇದೆಯಾ? ಇದೆ ಸ್ಪೂನ್. ನಾನು ಫಸ್ಟ್ ಇದೆಲ್ಲ ಏನು ಒಳಗಡೆ ಹೂಣದಾಗೆ ಮಾಡ್ತೀರಾ ಅಂತ ಇದೆಲ್ಲ ಮೇಲೇನೆ ಹಾಕೋದು. ಮೇಲೆ ಹಾಕೋದು. ಮಕ್ಕಳಿಗೆಲ್ಲ ಖುಷಿ ಆಗತ್ತೆ ಅಂತ ಅನ್ಕೊಂಡು ಮೊನ್ನೆ ಇಷ್ಟಪಟ್ಟಿದ್ದಾರೆ. ಮೊಮ್ಮಕ್ಕಳೆಲ್ಲ ತಿಂತಾರ ಸ್ವೀಟ್ಸ್ ಎಲ್ಲ? ಮಕ್ಕಳೆಲ್ಲ ತಿಂತಾರೆ. ಎಷ್ಟು ದೊಡ್ಡವರು ಮೊಮ್ಮಕ್ಕಳು? ಅವಳು 8 ವರ್ಷದವಳು, 2nd ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಇನ್ನೊಬ್ಳು 4 ವರ್ಷ. ಅವಳು LKG ಹೋಗ್ತಾ ಇದ್ದಾಳೆ. ಕೊಬ್ಬರಿ. ಸೊ ಮನೆಯಲ್ಲೇ ತಿಂಡಿ ಎಲ್ಲ ಮಾಡಿ ಕೊಡ್ತೀರಾ? ಮನೆಯಲ್ಲೇ. ಏನೇ ಇದೆಲ್ಲ ಹಾಕಿ ಆಮೇಲೆ ರೋಲ್ ತರ ಮಾಡೋದಾ? ಇಷ್ಟೇ, ಇದು ಟ್ರಯಾಂಗಲ್ ಶೇಪ್ ಮಾಡಿಬಿಡೋದು ಅಷ್ಟೇ. ಎಷ್ಟು ಬೇಕೋ ಸ್ಟಫಿಂಗ್ ತರ ಹಾಕೊಳ್ಳೋದು. ಹಾಗೆ ಅಂದ್ರೆ ಇದೆಲ್ಲ ಸಪರೇಟ್ ಆಗಿ ಮಾಡಿಟ್ಕೊಂಡು ತಿನ್ನುವಾಗ ಅದೇ ಸ್ವಲ್ಪ ನೆನಿಬೇಕು. ಒಂದು 5 ನಿಮಿಷ ನೆಂದ್ರೆ ಮೆತ್ತಗಾಗುತ್ತೆ. ಇದೆಲ್ಲ ನೀವು ಮಾಡಿ ಇಟ್ಕೊಂಡ್ಬಿಡ್ತೀರಾ ಮನೇಲಿ? ಇರುತ್ತಾ ಒಂದು ಡಬ್ಬದಲ್ಲಿ 1-2 ದಿನ ಇರ್ಬೋದಾ? ಅದೇ ಮಾಡುವಾಗ ಮಾಡ್ಕೋತೀನಿ, ನಾವು ಇಟ್ಕೊಳ್ಳಲ್ಲ. ಬೇಡ, ಅಗತ್ಯ ಇಲ್ಲ. ಫ್ರೆಶ್ ತಿನ್ನೋಣ. ಫ್ರೆಶ್ ಆಗಿ ತಿನ್ನೋದು ನಾವು. ಏನೇ ಆದ್ರೂ ಅಷ್ಟೇ ಫ್ರೆಶ್ ಆಗಿ ಮನೇಲಿ. ಈ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದವಾಗುತ್ತೆ. ನೀವು ತಿಂದು ನೋಡಿ ಹೇಳಿ ಹೇಗಿದೆ. ಸ್ಪೆಷಲ್ ಆಗಿರೋ ಅಂಗಾರಕ ಹೋಳಿಗೆ ಮಾಡಿದ್ದೀರಾ. ಹೇಗೆ ತಿನ್ನೋದು ಇದನ್ನ? ಅದೇ ಒಂದ್ ಸ್ವಲ್ಪ ಹೊತ್ತು ನೆನಿಬೇಕು. ನೆಂದಿದೆ ಅಂತ ಅನ್ಕೊಂತೇನೆ. ಹಾಕಿದಿರಲ್ವಾ? ಅಂದ್ರೆ ತಿನ್ನೋದೇ ಪ್ರೋಸೆಸ್ ಹೇಗೆ ಅಂತ ಕೇಳಿದೆ. ಮಕ್ಕಳೆಲ್ಲಾದ್ರೆ ಕೈಯಲ್ಲೇ ತಿನ್ನೋದಲ್ವಾ? ಅಂಗಾರಕ ಹೋಳಿಗೆ ಅಂತೂ ಫಸ್ಟ್ ಟೈಮೇ ತಿನ್ನೋದು. ಹೇಗಿದೆ ಅಂತ ಹೇಳ್ತೀನಿ.
ಅದ್ಭುತವಾಗಿ ಮಾಡಿದ್ದೀರಾ. ಏನದು ಸ್ಪೆಷಲ್ ಆಗೇ ಇದೆ. ನಾನು ಹೇಳಿದಾಗೆ ಅದರಲ್ಲಿ ಆ ಪುಡಿ ಬರ್ತಾ ಇದೆ, ಆಮೇಲೆ ಹುರ್ಗಡ್ಲೆ, ಎಳ್ಳುದು ಪರಿಮಳ, ಗಸಗಸದ ಪರಿಮಳ, ಆಮೇಲೆ ಬೆಲ್ಲದ್ದು ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಮಕ್ಕಳಿಗೆ ಹೇಳಿ ಮಾಡಿಸಿದ್ದು. ಗೋಧಿ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ಒಂದು ಮಿಶ್ರಣನೂ ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ರುಚಿಯಾಗಿ ಒಂದು ಅಂಗಾರಕ, ಒಂದು ಹಳೆಯ ಸಂಪ್ರದಾಯ ಅಡುಗೆಯನ್ನ ಇವತ್ತು ನಮಗೆ ಮಾಡಿ ತೋರಿಸಿದ್ದೀರಾ. ತುಂಬಾ ರುಚಿಯಾಗೂ ಇದೆ. ನಮ್ಮ ಖಾನಾವಳಿಗೆ ಬಂದು ನಮಗೆ ಹೊಸ ಅಡುಗೆಯನ್ನ ಪರಿಚಯ ಮಾಡ್ಕೊಟ್ಟಿದ್ದಾರೆ. ನಮ್ಮ ಖಾನಾವಳಿ ಕಡೆಯಿಂದ ನಿಮ್ಗೊಂದು ಕಿರುಕಾಣಿಕೆ. ವೀಕ್ಷಕರೇ, ಅಂಗಾರಕ ಹೋಳಿಗೆಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಅಂಗಾರಕ ಹೋಳಿಗೆ ಮಾಡಲು ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು 1 ಕಪ್, ಬೆಲ್ಲ ಅರ್ಧ ಕಪ್, ಎಳ್ಳು 4 ಚಮಚ, ಗಸಗಸೆ 2 ಚಮಚ, ಕೊಬ್ಬರಿ ಸ್ವಲ್ಪ, ಕಡಲೆಪಪ್ಪು 4 ಚಮಚ. ಅಂಗಾರಕ ಹೋಳಿಗೆ ಮಾಡುವ ವಿಧಾನ: ಒಂದು ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 4 ಸ್ಪೂನ್ ಬಿಳಿ ಎಳ್ಳು, 2 ಸ್ಪೂನ್ ಗಸಗಸೆ ಹಾಕಿ ಹುರಿದುಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ 4 ಸ್ಪೂನ್ ಕಡಲೆಪಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಂಡು ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ. ಅದೇ ರೀತಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಬೆಲ್ಲ, ಸ್ವಲ್ಪ ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ಕಡಲೆಪಪ್ಪಿನ ಮಿಶ್ರಣವನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಆ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ನಂತರ ಅದೇ ಮಿಕ್ಸಿ ಜಾರಿಗೆ ಹುರಿದ ಬಿಳಿ ಎಳ್ಳನ್ನು ಹಾಕಿ ರುಬ್ಬಿ. ನಂತರ ಅದೇ ಮಿಕ್ಸಿ ಜಾರಿಗೆ 2 ಸ್ಪೂನ್ ಬೆಲ್ಲ ಹಾಕಿ ರುಬ್ಬಿಕೊಂಡು ಆ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ನಂತರ ಒಂದು ಪಾತ್ರೆಗೆ ಬೆಲ್ಲ, ಸ್ವಲ್ಪ ನೀರು ಹಾಕಿ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳಿ. ನಂತರ ಗೋಧಿ ಹಿಟ್ಟಿನ ಮಿಶ್ರಣದಿಂದ ಚಪಾತಿ ಮಾಡಿಕೊಳ್ಳಿ. ಆ ಚಪಾತಿಯ ಮೇಲೆ ಬೆಲ್ಲದ ಪಾಕವನ್ನು ಹಾಕಿ ಹರಡಿ ನಂತರ ಕಡಲೆಪಪ್ಪಿನ ಪುಡಿಯನ್ನ ಹಾಕಿ ಹರಡಿ ನಂತರ ರುಬ್ಬಿದ ಎಳ್ಳಿನ ಮಿಶ್ರಣವನ್ನ ಕೊಬ್ಬರಿ ತುರಿ ಹಾಕಿ ತ್ರಿಕೋನ ಆಕಾರಕ್ಕೆ ಮಡಚಿದ್ರೆ ಸಿಹಿ ಅಂಗಾರಕ ಹೋಳಿಗೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಂಗಾರಕ ಹೋಳಿಗೆಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.